Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನನ್ನ ಹೆಸರು ರಾಘವೇಂದ್ರ ಕಮಲಾಕರ್ ಶೇಟ್ ಅಂತ, ದಾವಣಗೆರೆಯವನು. ಸದ್ಯಕ್ಕೆ ಅಮೇರಿಕಾದ ಟೆಕ್ಸಾಸ್ನಲ್ಲಿರೋ ಡಾಲಸ್ ನಿವಾಸಿ. ಕಳೆದ ಬಾರಿ ನಾನು ವೋಟ್ ಮಾಡೋಕ್ಕೆ ಬಂದಿದ್ದೆ. ವೋಟ್ ಮಾಡೋಕ್ಕೆ ಬಂದಾಗ ನನ್ನ ವೋಟ್ ಮಿಸ್ ಆಯಿತು. ತುಂಬ ಬೇಜಾರಾಯಿತು ಕೂಡ. ಬಟ್ ಒಂದು ಅನುಕೂಲ ಏನಾಯಿತು ಅಂತಂದರೆ, ಅದರಿಂದ ಒಂದು ವೋಟರ್ಸ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ರೈಟ್, ನಾನು ಅಲ್ಲಿ ಅಮೇರಿಕಾದಿಂದ ಬಂದಿದ್ದೀನಿ, ವೋಟ್ ಮಾಡೋಕ್ಕೆ ಬಂದಿದ್ದೀನಿ, ನಿಮಗೇನು ದಾಡಿ ಆಗಿದೆ ಅಂತ ನೀವೇ ಕೇಳಿದ್ರಿ. ಸೊ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ತಮಗೆಲ್ಲ ಧನ್ಯವಾದಗಳು. ನಿಮಗೆ ಚಿರಋಣಿ ಆಗಿರ್ಬೇಕು ನಾನು. ಎರಡನೇದು, ಈಗ ನಮಗೆ 2014 ಮುಂಚೆ ನಮ್ಮ ಭಾರತೀಯರಿಗೆ ಗೌರವ ಇತ್ತು. ಒಂದು IT ಫೀಲ್ಡ್ ಆಗಿರೋದು ಏನಾಯಿತು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. 2014 ನಂತರ ನಮ್ಮ ಒಂದು ಪ್ರೋಗ್ರೆಸಿವ್ ಗ್ರೋತ್ ಆಗಿರ್ಬೋದು, ಆಮೇಲೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಎಕನಾಮಿಕಲ್ ಗ್ರೋತ್ ಆಗಿರ್ಬೋದು, ಆಮೇಲೆ ಫಾರಿನ್ ಪಾಲಿಸೀಸ್ ಇರ್ಬೋದು, ನಮಗೇನೋ ಒಂದು ಗೌರವ ಇದೆ. ನಾವು ಇಂಡಿಯನ್ಸು ಅಮೇರಿಕಾದಲ್ಲಿ ಪರ್ಟಿಕ್ಯುಲರ್ಲಿ ನಾವು ಒಂಥರ ಇಂಡಿಯನ್ಸ್ ಅಂತೇಳಿ ಎದೆ ಉಪಯೋಗಿಸೋ ನೋಡಿಬೋದು. ದಟ್ ಕ್ರೆಡಿಟ್ ಗೋಸ್ ಟು ಕೇಂದ್ರ ಸರ್ಕಾರಕ್ಕೆ. ಆಮೇಲೆ ನಾನು ಇಲ್ಲಿ ಬಂದಿರೋದು ಇವತ್ತು, ನಾನು ಇಂಡಿವಿಜುವಲಿ ಬಂದಿದ್ದರೂ ಕೂಡ ಒಬ್ಬ ಅನಿವಾಸಿ ಭಾರತೀಯರ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀನಿ. ಯಾಕೆ ಹೇಳ್ತೀನಿ ಅಂತಂದರೆ, ಅನಿವಾಸಿ ಭಾರತೀಯರಿಗೆ ಎಲ್ಲರಿಗೂ ಆಸೆ ಇದೆ, ತಾವು ಬಂದು ವೋಟ್ ಮಾಡಬೇಕು, ತಮ್ಮ ಜವಾಬ್ದಾರಿ ತಾವು ನಿಭಾಯಿಸಬೇಕು ಅಂತ ಭಾಳ ಆಸೆ ಇದೆ. ಬಟ್ ಏನಂದರೆ ಸಿಕ್ಕಾಪಟ್ಟೆ ಲಿಮಿಟೇಷನ್ಸ್ ಇದ್ದಾವೆ. ಒಂದು ಖರ್ಚು ಸಿಕ್ಕಾಪಟ್ಟೆ, ನನಗೇ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚಾಯಿತು ಈಗ. ಎರಡನೇದು, ಆಫೀಸಿಗೆ ರಜೆ ಹಾಕಬೇಕು, ಕಡಿಮೆ ಅಂದರೂ 1 ವಾರದಿಂದ 2 ವಾರ ರಜೆ ಹಾಕಬೇಕಾಗತ್ತೆ, ಯಾಕೆಂದರೆ ಬಂದು ಹೋಗೋದು ಸುಲಭ ಅಲ್ಲ. ಮೂರನೇದು, ಮಕ್ಕಳ ಸ್ಕೂಲ್ ಇರುತ್ತೆ, ಬಿಟ್ಟು ಬರೋದು ಕಷ್ಟ, ಯಾಕಂದರೆ ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ವೀಸಾ ಇಶ್ಯೂಸ್ ಇರುತ್ತೆ ಅಲ್ಲಿ. ಏನು ಅಂತಂದರೆ ಎಲ್ಲರಿಗೂ ನನಗೆ ಗ್ರೀನ್ ಕಾರ್ಡ್ ಹೋಲ್ಡರ್, ನಾನು ಇನ್ನೂ ಸಿಟಿಜನ್ಶಿಪ್ ಮಾಡ್ಕೊಂಡಿಲ್ಲ. ಎಲ್ಲರಿಗೂ ಗ್ರೀನ್ ಕಾರ್ಡ್ ಇರೋಲ್ಲ, ಎಲ್ಲ ವೀಸಾ ಇರ್ತಾರೆ. ಅವ್ರು ಬಂದು ವೋಟ್ ಮಾಡಿ ಹೋಗೋದು ಭಾಳ ಪ್ರಾಬ್ಲಮ್ ಇದೆ, ಯಾಕೆಂದರೆ ವೀಸಾ ಸ್ಟ್ಯಾಂಪಿಂಗ್ ಆಗಬೇಕು. ಸ್ಟ್ಯಾಂಪಿಂಗ್ ಆಗಿ ಎಲ್ಲರಿಗೂ ಬರೋ ಅನುಕೂಲ ಇರೋಲ್ಲ. ಸೊ ಅವರೆಲ್ಲರ ಪರವಾಗಿ ನಾನು ಇಲ್ಲಿಗೆ ಬಂದಿರೋದು. ಮೂರನೇದು, ಈ ಅವಕಾಶ ನಾನು ಈ ಒಂದು ಅವಕಾಶನ ಹೆಂಗೆ ಉಪಯೋಗಿಸ್ಕೊತೀನಿ ಅಂತಂದರೆ, ಎಲ್ಲರಿಗೂ ವೋಟ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ಆಗಲ್ಲ. ಸೊ ಈಗ ನನಗೇನು ಗೊತ್ತಾಯಿತು ಅಂತ, ಈ ಸರಿ ಬಂದಾಗ ವಯಸ್ಸಾದವರಿಗೆ ಅದು ವೋಟಿಂಗ್ ಫೆಸಿಲಿಟಿಯನ್ನು ಕೊಟ್ಟಿದ್ದಾರಂತೆ. ಅದೇ ಭಾರತ ಸರ್ಕಾರ ರಿಮೋಟ್ ವೋಟಿಂಗ್ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ ಎಲ್ಲರಿಗೂ. ಭಾಳ ಜನ ಇಂಡಿಯನ್ಸು, ಅಮೇರಿಕಾದಲ್ಲಿರೋ ಇಂಡಿಯನ್ಸು ಅಥವಾ ಪ್ರಪಂಚದ ಎಲ್ಲೇ ಇದ್ದರೂ ಕೂಡ ಅವರಿಗೆ ವೋಟ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಂಡ್ರೆ ಅದಕ್ಕಿಂತ ಒಂದು ದೊಡ್ಡ ಕೊಡುಗೆ ಇಲ್ಲ ಯಾರಿಗೂ. ಆಮೇಲೆ ಅದಕ್ಕಿಂತ ಮುಂದೆ ಹೋದರೆ ಡ್ಯುಯಲ್ ಸಿಟಿಜನ್ಶಿಪ್. ಈಗ ನಾನು ಒಬ್ಬ ಭಾರತೀಯನಾಗಿ ನನಗೆ ಅಮೇರಿಕನ್ ಸಿಟಿಜನ್ಶಿಪ್ ತೊಗೊಳಕ್ಕೆ ಇಷ್ಟ ಇಲ್ಲ, ನಾನು ಎಲಿಜಿಬಲ್ ಇದ್ದರೂ ಕೂಡ ತೊಗೊಂಡಿಲ್ಲ. ಏನಕ್ಕೆ ಅಂದರೆ ನಾನು ಇದನ್ನು ಬಿಟ್ಕೊಡೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ನನ್ನ ಕೊನೆಯ ನಿದ್ದೆನ ಭಾರತೀಯ ತ್ರಿವರ್ಣ ಹೊತ್ತುಕೊಂಡು ಮಲಗಬೇಕು ಅನ್ನೋ ಒಂದು ಆಸೆನೇ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.